ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತು ಒಂದು ಇಟಾಲಿಯನ್ ಡಿಶ್ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಹೆಸರು ಲಸಾನ್ಯಾ ಅಂತ. ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಇರುತ್ತೆ, ಚೀಸ್ ಇರುತ್ತೆ, ಸಾಸ್ ಇರುತ್ತೆ. ಸೊ ಟೇಸ್ಟಿಯಾಗಿರುತ್ತೆ. ಹಾಗಂತ ಇದು ತುಂಬ ಹೆಲ್ದಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಆದರೆ ಅಕೇಶ್ನಲಿ ಯಾವಾಗಾದ್ರು ಒಂದೊಂದು ಸತಿ ಮಾಡ್ಕೊಂಡು ತಿನ್ನೋಕ್ಕಿದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಫೇವ್ರೆಟ್ ಇದು. ಸೊ ಇದು ನನಗೂ ಕೂಡ ತುಂಬ ಫೇವ್ರೆಟ್ಟು. ಸೊ ನೋಡೋಣ ಹಾಗಿದ್ರೆ ಹೇಗೆ ಮಾಡೋದು ಅಂತ ಬನ್ನಿ. ಮೊದಲು ವೈಟ್ ಸಾಸಿಗೆ ಬೇಕಾಗುವಂಥ ತರಕಾರಿನ ಹುರ್ಕೊಳ್ತಾ ಇದ್ದೀನಿ. ನಾನು 3 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಆ್ಯಡ್ ಮಾಡಿದ್ದೀನಿ. ಈಗ ನೀವು ಎಣ್ಣೆ ಕೂಡ ಹಾಕ್ಬೋದು ಇದರಲ್ಲಿ. ಯಾಕೆಂದರೆ ಇದು ಬರೀ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ತಾ ಇರೋದು. ಸೊ ನಾನು ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಕ್ಲೋವ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ವೆಜಿಟೇಬಲ್ಸು ಎಷ್ಟೆಷ್ಟು ಬೇಕೋ ಅದು ನಿಮ್ಮ ಆಪ್ಷನಲ್ಲು. ಎಕ್ಸಾಕ್ಟಾಗಿ ನಾನು ಹಾಕ್ದಷ್ಟೇ ಹಾಕಬೇಕು ಅಂತ ಏನಿಲ್ಲ. ನಾನೊಂದು 5-6 ಕ್ಲೋವ್ಸ್ ಅಷ್ಟು ಗಾರ್ಲಿಕ್ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ದೊಡ್ಡದು ಗಾತ್ರದಷ್ಟು ತಗೊಂಡಿದ್ದೀನಿ. ಒಂದು ಇಲ್ಲ ಚಿಕ್ಕದಾದ್ರೆ 2 ತಗೊಳ್ಬೋದು. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಎಲ್ಲ ಫ್ರೈ ಮಾಡೋದೇನು ಬೇಡ, ಯಾಕೆಂದ್ರೆ ಇದನ್ನ ಓವನಲ್ಲಿ ಇಡೋದ್ರಿಂದ ಸ್ವಲ್ಪ ಆದರೆ ಸಾಕಿದು. ಈಗ ಬ್ರಾಕೊಲಿ ಹಾಕ್ಕೊಳ್ತಾ ಇದ್ದೀನಿ. ಬ್ರಾಕೊಲಿ ಕೂಡ 1 ಫ್ಲವರ್ ಅಷ್ಟು, ಅಂದರೆ ಒಂದು ದೊಡ್ಡ ಫ್ಲವರ್ ಅಷ್ಟು ಹಾಕ್ಕೊಂಡಿದ್ದೀನಿ. ಬ್ರಾಕೊಲಿ ಹಾಕಿ 2 ನಿಮಿಷ ಆದಮೇಲೆ ಇದು ಬೆಲ್ ಪೆಪ್ಪರ್ ಅಂದರೆ ದಪ್ಪ ಮೆಣಸಿನ್ಕಾಯಿ, ಇದು ಯೆಲ್ಲೋ ಕಲರ್ ಇತ್ತು ನನ್ನ ಹತ್ರ, ಇದನ್ನು ಹಾಕಿದ್ದೀನಿ. ನಾನು ಯಾವುದಿರುತ್ತೋ ಅದು ಯೂಸ್ ಮಾಡ್ತೀನಿ. ಇದಕ್ಕೆ ಬೇಕಾದ್ರೆ ನೀವು ಕಾರ್ನ್ ಯೂಸ್ ಮಾಡ್ಬೋದು, ಕ್ಯಾರೆಟು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ವೆಜಿಟೇಬಲ್ಸ್ ನಿಮ್ಮ ಆಪ್ಷನ್ನು. ಇದ್ರ ಜೊತೆಗೆ ಸ್ಪಿನಾಚ್ ಅಂದರೆ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಪಾಲಕ್ ಸೊಪ್ಪು ಕೂಡ ತುಂಬ ಒಳ್ಳೇದಲ್ವಾ, ಹಾಗಾಗಿ ಇದಕ್ಕೆ ಈ ವೆಜಿಟೇಬಲ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ವೆಜಿಟೇಬಲ್ಸ್ನ ಒಂದು 50-60% ಕುಕ್ ಆದರೆ ಸಾಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಮತ್ತು ಪೆಪ್ಪರ್ ಪುಡಿ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಬರೀ ವೆಜಿಟೇಬಲ್ಸ್ಗೆ ಎಷ್ಟು ಬೇಕೋ ಅಷ್ಟೇನೆ. ಸೊ ಉಪ್ಪು ಮತ್ತು ಪೆಪ್ಪರ್ ಪುಡಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಒಂದು 50-60% ಆದಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ಮತ್ತೆ 3 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಟರೇ ಚೆನ್ನಾಗಿರುತ್ತೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಆಲ್ ಪರ್ಪಸ್ ಫ್ಲೋರ್ ಅಂದರೆ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಹುರ್ಕೋಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಹಾಲನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಬಟರೇ ಚೆನ್ನಾಗಿರುತ್ತೆ, ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ಒಂದು 3 ಕಪ್ ಅಷ್ಟು ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲನ್ನ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡ್ತಾ ಸ್ವಲ್ಪ ಹಾಲು ಕುದೀತಾ ಬರ್ತಿದ್ದಂಗೆನೆ ಇದು ತಿಕ್ಕಾಗ್ತಾ ಬರುತ್ತೆ. ಈಗ ತುಂಬ ನೀರಾಗಿದೆ ಅಲ್ಲ, ಬರ್ತಾ 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 ತಿಕ್ಕಾಗ್ತಾ ಬರುತ್ತೆ. ಆ ತಿಕ್ಕಾಗ್ತಾ ಇದ್ದಂಗೆನೆ ಇವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಉಪ್ಪು ಹಾಕ್ತಾ ಇದ್ದೀನಿ. ಈ ಹಾಲಿಗೆ ಎಷ್ಟು ಬೇಕೋ ಅಷ್ಟೇ, ಯಾಕೆಂದರೆ ಆಲ್ರೆಡಿ ನಾವು ಇದಕ್ಕೆ ವೆಜಿಟೇಬಲ್ಗೆ ಹಾಕಾಗಿದೆ. ಚಿಲ್ಲಿ ಫ್ಲೇಕ್ಸು ಮತ್ತು ಇಟಾಲಿಯನ್ ಸೀಸನಿಂಗ್ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಟೇಸ್ಟಿಗೆ ಬೇಕಾಗುತ್ತೋ ಅಷ್ಟು ಹಾಕ್ಕೋಬೇಕು. ಇಲ್ಲ ನೀವು ಪೆಪ್ಪರ್ ಪುಡಿ ಹಾಕೋದಾದರೆ ಪೆಪ್ಪರು ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಮಾತ್ರ ಹಾಕ್ಕೋತಿದ್ದೀನಿ, ಯಾಕೆಂದರೆ ಪೆಪ್ಪರ್ನ ವೆಜಿಟೇಬಲ್ಗೆ ಹಾಕಿರೋದ್ರಿಂದ ಖಾರ ನನಗೆ ಅಷ್ಟು ಸಾಕಂತ ಅನಿಸ್ತು. ಈಗ ನೋಡಿ ಎಷ್ಟು ತಿಕ್ಕಾಗ್ತಾ ಇದೆ. ಈಗ ಅದು ಫ್ರೈ ಮಾಡಿಟ್ಟಿರೋಂಥ ತರಕಾರಿಗಳನ್ನ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಈಗ ಇದು ವೈಟ್ ಸಾಸು ರೆಡಿ ಆಯಿತು. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ನಾನೀಗ ಅವೆನ್ನ ಪ್ರೀ ಹೀಟ್ ಮಾಡ್ತಾ ಇದ್ದೀನಿ. ಬೇಕ್ ಮೋಡಿಗೆ ಇಟ್ಬಿಟ್ಟು 420 ಫ್ಯಾರನೈಟ್ಗೆ ಇಟ್ಬಿಟ್ಟು ಸ್ಟಾರ್ಟ್ ಕೊಡ್ತಾ ಇದ್ದೀನಿ. ಇದು ಪ್ರೀ ಹೀಟ್ ಆಗೋಕ್ಕೆ. ಈ ಪ್ರೀ ಹೀಟ್ ಆಗೋಷ್ಟರೊಳಗೆ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಲಸಾನ್ಯಾ ಶೀಟ್ಸ್ ಇದೆ ಇಲ್ಲಿ. ಇದು ಡೈರೆಕ್ಟಾಗಿ ಓವನಾಗಿ ಇಡುವಂಥದ್ದು. ಮತ್ತು ರೆಡ್ ಪಾಸ್ತಾ ಸಾಸು, ಆಮೇಲೆ ವೈಟ್ ಸಾಸ್ ನಾವು ಮಾಡಿರೋದು, ಮತ್ತು ಮಾಜರೆಲ್ಲಾ ಚೀಸು. ಮೊದಲು ಪಾಸ್ತಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆಗೆ ಫಸ್ಟ್ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಯಾಕೆ ಅಂದರೆ ಆ ಶೀಟು ಕೆಳಗಡೆಗೆ ಹಾಕಲಿಲ್ಲ ಅಂದರೆ ಚೆನ್ನಾಗಿ ಬೇಯಲ್ಲ ಅದು. ಹಾಗಾಗಿ ಸ್ವಲ್ಪ ನೀರಿರೋನ್ಗೆ ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಡೌನ್ ಪಾರ್ಟಿಗೆ. ಸೊ ಇದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಲಸಾನ್ಯಾ ಶೀಟ್ಸ್ನ ಇಡ್ತಾ ಬರಬೇಕು. ಅದು ಇದೇ ಯಾವ್ದ್ಯಾವ್ದು ಸಾಸ್ಗಳನ್ನ ಹಾಕ್ತೀವೋ ಅದರಲ್ಲೇ ಅದನ್ನು ಬೇಯಿಸ್ಬೇಕು. ಹಾಗಾಗಿ ಸ್ವಲ್ಪ ನೀರಾಗಿರಬೇಕು. ತುಂಬ ಡ್ರೈ ಆಗಿಬಿಟ್ರೆ ಅದು ಚೆನ್ನಾಗಿ ಬೇಯಲ್ಲ ಅದು. ಸೊ ನಾನು ಈ ಥರ 3 ಶೀಟ್ ಈ ಥರ ಇಟ್ಬಿಟ್ಟು ಅಡ್ಡಕ್ಕೊಂದು ಸ್ಮಾಲ್ ಶೀಟ್ ಇಡ್ತಾ ಇದ್ದೀನಿ. ಸೊ ನಿಮ್ಮದು ಕಂಟೈನರ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಇಡಬೇಕಾಗತ್ತೆ. ಸೊ ಕೆಳಗಡೆ ರೆಡ್ ಸಾಸ್ ಹಾಕಿರೋದ್ರಿಂದ ಈಗ ನಾನು ವೈಟ್ ಸಾಸ್ ಮೇಲ್ಗಡೆ ಹಾಕ್ತಾ ಇದ್ದೀನಿ. ನೀಟಾಗಿ ಅದ್ರ ಮೇಲ್ಗಡೆಗೆ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಮತ್ತು ಅದರಲ್ಲಿರುವಂಥ ಸ್ವಲ್ಪ ನೀರಿನ ಅಂಶ ಕೂಡ ಎಲ್ಲದು ಕೂಡ ಕರೆಕ್ಟಾಗಿ ಹರಡಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಸೊ ಅದಾದಮೇಲೆ ಥರ್ಡ್ ಲೇಯರು ನಮಗೆ ಚೀಸು.
ಚೀಸು ಮಾಜರೆಲ್ಲಾ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಯೂಸ್ ಮಾಡ್ಬೋದು. ಮಾಜರೆಲ್ಲಾ ಚೀಸ್ ಮಾಡಿದ್ರೆ ಸ್ವಲ್ಪ ಸ್ಟ್ರಿಂಗಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತೆ ಚೀಸ್ ಜಾಸ್ತಿ ಅಂತ ಅನ್ನೋರು ಸ್ವಲ್ಪ ಕಮ್ಮಿನೂ ಹಾಕೋಬೋದು. ಸೊ ಅದಾದ್ಮೇಲೆ ಮತ್ತೆ ಶೀಟ್ಸ್‌ನ ಇಡ್ತಾ ಇದ್ದೀನಿ. ನನ್ನ ಹತ್ರ ಈ ಶೀಟ್ಸು ಸ್ವಲ್ಪ ಕಮ್ಮಿ ಇತ್ತು. ಸೊ ನಾನಿದನ್ನ ಬೇರೆ ಥರ ಶೀಟ್ಸು ತಂದಿದ್ದೀನಿ. ಅದು ಕೂಡ ರೆಡಿ ಟು ಅವನ್ನೇ. ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 3ನೇ ಲೇಯರಲ್ಲಿ ಅದನ್ನ ಇಡ್ತೀನಿ ನಾನು. ಇದು ಕೂಡ ಇದಾಗಿದ ತಕ್ಷಣ ನೆಕ್ಸ್ಟ್ ನಾನು ರೆಡ್ ಸಾಸ್ ಹಾಕ್ತಾ ಇದ್ದೀನಿ. ರೆಡ್ ಸಾಸ್ ಆದ್ಮೇಲೆ ಮತ್ತೆ ವೈಟ್ ಸಾಸು, ವೈಟ್ ಸಾಸ್ ಆದ್ಮೇಲೆ ಚೀಸು. ಅದೇ ಥರ ನೀವ್ಗೆ ಎಷ್ಟು ಲೇಯರ್ ಬೇಕಾದ್ರೆ ಮಾಡ್ಕೋಬೋದು. ನಾನು ಇಲ್ಲಿ 3 ಲೇಯರ್ ಹಾಕ್ತಾ ಇದ್ದೀನಿ. ಸೊ 5 ಲೇಯರ್ಸು, 7 ಲೇಯರ್ಸು ಆ ಥರ ಲಸಾನ್ಯಾನ ಮಾಡ್ತಾರೆ. ಸೊ ಚೆನ್ನಾಗಿರುತ್ತೆ ಎಷ್ಟು ಲೇಯರ್ ನೀವು ಮಾಡಿದ್ರುನು. ಕೆಲವೊಂದು ಸತಿ ರೈಸ್ ಹಾಕ್ತಾರೆ 1 ಲೇಯರ್ಗೆ, ಅಥವಾ ಮತ್ತೆ ಸಾಸ್ ಬೇರೆ ಥರದ್ದು ಮಾಡ್ತಾರೆ, ಪಿಂಕ್ ಸಾಸ್ ಮಾಡ್ತಾರೆ, ಆ ಥರನೂ ಮಾಡ್ತಾರೆ. ಬಟ್ ನಾನು ಇದು ರೆಡ್ ಸಾಸು ಮತ್ತು ವೈಟ್ ಸಾಸು ಸ್ವಲ್ಪ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ನಮ್ಮನೇಲಿ ಇದು ಇಷ್ಟಪಡೋದ್ರಿಂದ ನಾನು ಇದನ್ನ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟು ಕೂಡ ಹಾಕಿ ನೀಟಾಗಿ ಇದು ಈ ಥರ ಶೀಟ್ಸು ಕೂಡ ಚೆನ್ನಾಗಿರುತ್ತೆ ಈಗ ಹಾಕಿರೋವಂಥದ್ದು. ಸೊ ನಿಮ್ಗೆ ಯಾವ್ದು ಸಿಗುತ್ತೋ ರೆಡಿ ಟು ಅವెನ್ನು ಅದನ್ನ ಯೂಸ್ ಮಾಡ್ಬೋದು. ಇದಾದ್ಮೇಲೆ ಮೇಲ್ಗಡೆ ನಾನು ಅಲ್ಯೂಮಿನಿಯಂ ಫಾಯಿಲ್‌ನ ಕವರ್ ಮಾಡಿ ನಾನು 40 ನಿಮಿಷ ಟೋಟಲ್ 50 ನಿಮಿಷಕ್ಕೆ ಸೆಟ್ ಮಾಡಿಬಿಡ್ತೀನಿ. ಸೆಟ್ ಮಾಡಿ 40 ಮಿನಿಟ್ಸ್ ಆದ್ಮೇಲೆ ಆ ಅಲ್ಯೂಮಿನಿಯಂ ಫಾಯಿಲ್‌ನ ತೆಗಿತಾ ಇದ್ದೀನಿ. ಯಾಕೆಂದ್ರೆ ಮೇಲ್ಗಡೆಗೆ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರಲಿ ಅಂತೇಳಿ ಅಂತ. 40 ನಿಮಿಷ ಆದ್ಮೇಲೆ ತೆಗೆದ್ಬಿಟ್ಟು 10 ಮಿನಿಟ್ಸು ಹಾಗೆ ಓವನಲ್ಲಿ ಇಡ್ತೀನಿ. ಸೊ ಆವಾಗ ಮೇಲ್ಗಡೆಗೆ ಚೆನ್ನಾಗಿ ಬೇಕಾಗಿ ಸ್ವಲ್ಪ ಕ್ರಿಸ್ಪಿ ಥರ ಆಗುತ್ತೆ. ಸೊ ಈ ಥರ ರೋಸ್ಟ್ ಆಗಿರುತ್ತೆ ಮೇಲ್ಗಡೆಗೆ. ಸೊ ಇದು ನೋಡಕ್ಕೆ ತುಂಬಾ ಯಮ್ಮಿ ಆಗಿದೆ. ನೋಡ್ತಾ ಇರ್ಬೋದು, ಇದು ಇನ್ನೂನು ಬಾಯ್ಲ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಈ ಥರ ಕಟ್ ಮಾಡಿಬಿಟ್ಟು ತಗೊಂಡ್ರೆ ಲಸಾನ್ಯ ರೆಡಿ ಆಯಿತು. ಈಗ ಲೇಯರ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಹೊರಗಡೆ ತೆಗೆದ್ಮೇಲೆ ಒಂದು 10-15 ಮಿನಿಟ್ಸ್ ಕೂಲ್ ಆಗಕ್ಕೆ ಬಿಟ್ರೆ ನಮ್ಗೆ ಅವಾಗ ಕಟ್ ಮಾಡೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಬೇಗ ತೆಗೆದೆ ಅನಿಸುತ್ತೆ, ಸ್ವಲ್ಪ ತೋರ್ಸೋಕ್ಕೆ ಅಂತ. ಇನ್ನೂ ತುಂಬ ಹಾಟ್ ಆಗಿತ್ತಿದು. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಲೇಯರ್ಸು ಕೂಡ ನೀವು ನೋಡ್ಬೋದು. ಸೊ ನೀವು ಕೂಡ ಒಂದ್ಸತಿ ಮನೇಲಿ ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.